ವಿಜಯಲಕ್ಷ್ಮಿ ಅವ್ರಿಗೂ ಈ ವಿಚಾರ ಗೊತ್ತಿತ್ತು. ಹಾಗೆ ಅವರೇ ಹೇಳಿದ್ದಾರೆ, ವಿಜಯಲಕ್ಷ್ಮಿ ಅವರು, ನನಗೇನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇವಾಗ ನೋಡಿದ್ರೆ ನಾನು ಮತ್ತು ನನ್ನ ಹಳೆ ಗಂಡನ ಫೋಟೋನೆಲ್ಲ ಅವರ ಏನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಶೇರ್ ಮಾಡಿದ್ದಾರೆ. ಸೊ ನೆನೆಯಿಂದ ಒಂದಷ್ಟು ವಿಚಾರಗಳು ನಡೀತದೆ. ಯಾಕೋ ದರ್ಶನ್ ಸರ್ ಕಾಂಟ್ರವರ್ಸಿನ ಬಿಟ್ಟರು ಅವ್ರನ್ನ ಕಾಂಟ್ರವರ್ಸಿ ಬಿಡೋ ಥರ ಕಾಣಿಸ್ತಲ್ಲ. ಯಾವುದಾದ್ರೂ ಒಂದು ಅವ್ರ ಮನೆ ನಾಯಿ ಯಾರನ್ನೋ ಕಚ್ಚಿದ್ರು ಅದಕ್ಕೆ ಅವರೇ ತಗೊಳಾಕೊಂತಾರೆ. ಯಾರೋ ಎಲ್ಲ ಬಂದು ಪಾರ್ಟಿ ಮಾಡಿದ್ರು ಅದರಲ್ಲಿ ಅವರೇ ಹೈಲೈಟ್ ಆಯ್ತಾರೆ, ಅವ್ರದೇ ತಪ್ಪು ಅಂತ ಹೇಳಿ ಬರುತ್ತೆ. ಸೊ ಏನೇ ಮಾಡಿದ್ರು ಅಲ್ಲಿ ದರ್ಶನ್ ಸರ್ರು ಅಲ್ಲಿದ್ದಾರೆ ಅಂದರೆ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ಲ ದರ್ಶನ್ ಸರ್ ಮೇಲೆ ಬರುತ್ತೆ. ಸೊ ಯಾಕೋ ಕಾಂಟ್ರವರ್ಸಿಗೆ ತುಂಬ ಪ್ರೀತಿ ಅನಿಸುತ್ತೆ ದರ್ಶನ್ ಸರ್ನ ಕಂಡ್ರೆ. ಸೊ ಮ್ಯಾಟ್ರಿಗೆ ಬಂದ್ಬಿಡೋಣ. ನೆನೆ ಒಂದಷ್ಟು ಥಿಂಗ್ಸ್ ಆಗಿತ್ತು. ಪವಿತ್ರ ಗೌಡ ಅನ್ನೋರು ಒಂದಷ್ಟು ಪೋಸ್ಟ್ನ ಹಾಕಿರ್ತಾರೆ, ದರ್ಶನ್ ಸರ್ ಅವರು ಜೊತೆಗಿರೋ ಒಂದಷ್ಟು ಫೋಟೋಗಳನ್ನ ಹಾಕಿ 10 year ರಿಲೇಷನ್ಶಿಪ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಹೌದಾ, ದರ್ಶನ್ ಸರು ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾರಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಶಾಕ್ ಆಗುತ್ತೆ. ಹಾಗೆ ಫೋಟೋಸು ಎಲ್ಲ ಕಡೆ ವೈರಲ್ ಆಗುತ್ತೆ, ಎಲ್ಲ ಕಡೆ ಓಡಾಡುತ್ತೆ. ಸೊ ಇದಕ್ಕೆ ವಿಜಯಲಕ್ಷ್ಮಿ ಅವರು ಅಂದರೆ ದರ್ಶನ್ ಅವರ ಹೆಂಡತಿ ಒಂದು ಪೋಸ್ಟ್ನ ಮಾಡ್ತಾರೆ. ಅಂದರೆ ಪವಿತ್ರ ಗೌಡ ಅವರು ಮತ್ತು ಅವರ ಗಂಡ, ಅವರು ಮದುವೆ ಆಗಿರುವಂಥ ಗಂಡನ ಫೋಟೋಗಳನ್ನ ಹಾಕಿ ಬೇರೆಯವರ ಗಂಡನ ಫೋಟೋ ಜೊತೆ ಬೇರೆಯವರ ಗಂಡನ ಜೊತೆ ಫೋಟೋ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅವರು ಮೊದಲೇ ಅವ್ರಿಗೆ ಮ್ಯಾರೇಜ್ ಆಗಿದೆ, ಅವರಿಗೆ ಹುಟ್ಟಿರುವಂಥ ಮಗು ಈ ಖುಷಿಗೌಡ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ನ ಮಾಡ್ತಾರೆ. ಸೊ ಹೌದಾ, ಯಾರ್ದು ತಪ್ಪು ಇಲ್ಲಿ, ಯಾರು ಸರಿ, ಏನು ನಡೀತದೆ, ಏನಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ, ಏನು ದರ್ಶನ್ ಸರ್ ಲೈಫಲ್ಲಿ ಏನಾಗ್ತದೆ ಅಂತ ಒಂದು ಏನು ವಿಚಾರನೇ ಗೊತ್ತಾಗಲ್ಲ ಅಂದ್ಕೊಳ್ಳಿ, ಎಲ್ಲ ಮಂಜು. ಸೊ ಇವತ್ತು ಪವಿತ್ರ ಗೌಡ ಅವರು ಒಂದು ಪೋಸ್ಟ್ನ ಹಾಕ್ಬಿಟ್ಟು ಅಲ್ಲಿ ಒಂದಷ್ಟು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೋಡೋದಾದರೆ, ನಾನು ಪವಿತ್ರ ಗೌಡ, ನಾನು ಸಂಜಯ್ ಅನ್ನೋರನ್ನ ಮದುವೆ ಆಗಿರ್ತೀನಿ. ಹಾಗೆ ಮದುವೆ ಆಗಿ ನಮಗೆ ಒಂದು ಮಗು ಕೂಡ ಆಗಿರುತ್ತೆ. ಆ ಮಗು ಹೆಸರೇ ಖುಷಿಗೌಡ. ಆಯಿತಾ, ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಿರಲ್ಲ. ಸೊ ಕೆಲವು ಪ್ರಾಬ್ಲಮ್ಗಳಿಂದ ನಾವಿಬ್ಬರು ದೂರ ಆಗ್ತೀವಿ, ಡಿವೋರ್ಸ್ನ ತಗೊತೀವಿ. ಸೊ ಆಮೇಲೆ ದರ್ಶನ್ ಅವರು ನಾವು 10 ವರ್ಷದಿಂದ ಒಂದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿದ್ದೀವಿ. ನಾವು ಇಬ್ಬರಿಗೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ, ಕೇರ್ನ ತೋರಿಸ್ತಾ ಇದ್ದೀವಿ, ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಆಯಿತಾ, ಆಮೇಲೆ ನಾವು ಇಲ್ಲಿ ಯಾವ ಒಂದು ಏನು ಹೇಳ್ತೀವಿ, ಒಂದು ಅಜೆಂಡಾ ಇಟ್ಕೊಂಡು ಅಥವಾ ಏನೋ ಒಂದು ಸ್ವಾರ್ಥಕ್ಕೋಸ್ಕರ ನಾನು ಇಲ್ಲಿ ಯಾವುದನ್ನು ಪೋಸ್ಟ್ ಮಾಡಿಲ್ಲ, ನಾವು ನಮ್ಮ ಪ್ರೀತಿನ ಹಂಚ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತನ್ನು ಹೇಳಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಅವ್ರಿಗೂ ಈ ಮ್ಯಾಟ್ರ್ ಗೊತ್ತಿತ್ತಂತೆ. ಆಯಿತಾ, ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರು ಮಾತಾಡ್ಕೊಂಡಿದ್ದಾರೆ ಎಷ್ಟೋ ಸತಿ. ಹಾಗೆ ವಿಜಯಲಕ್ಷ್ಮಿ ಅವ್ರಿಗೂ ಈ ವಿಚಾರ ಗೊತ್ತಿತ್ತು. ಹಾಗೆ ಅವರೇ ಹೇಳಿದ್ದಾರೆ, ವಿಜಯಲಕ್ಷ್ಮಿ ಅವರು, ನನಗೇನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇವಾಗ ನೋಡಿದ್ರೆ ನಾನು ಮತ್ತು ನನ್ನ ಹಳೆ ಗಂಡನ ಫೋಟೋನೆಲ್ಲ ಅವರ ಏನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಶೇರ್ ಮಾಡಿದ್ದಾರೆ. ಇದು ನನಗೆ ತುಂಬ ನೋವು ತಂದಿದೆ. ಯಾಕಂದರೆ ಎಲ್ಲ ತುಂಬ ಕೆಟ್ಟ ಕಮೆಂಟ್ ಆಗ್ತಿದ್ದಾರೆ, ನನ್ನ ಮಗಳ ಮೇಲೆ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ತುಂಬ ನೋವಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಬರದೇ ಹೋಗಿದ್ದಿದ್ರೆ ಅಲ್ಲಲ್ಲೇ ಅವರವರ ಮಧ್ಯೆ ಪೀಸಾಗಿ ಇತ್ತೇನೋ ಟಾಪಿಕ್ಕು ವಿಚಾರ. ಸೊ ಬಟ್ ಸೋಷಿಯಲ್ ಮೀಡಿಯಾಗೆ ಯಾವಾಗ ಬಂತೋ ಅವಾಗಿಂದ ಇದು ಎಲ್ಲರಲ್ಲೂ ಬೇಸರ ತಂದಿದೆ, ಬೇಜಾರು ಮಾಡಿದೆ ಅಂತ ಅನಿಸುತ್ತೆ. ಹಾಗೆ ಇನ್ನೊಂದು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಗೊತ್ತು ಎಲ್ಲರಿಗೂ. ಸೊ ಏನೇನಾಗಿದೆ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ಮಧ್ಯೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅವ್ರ ಮಧ್ಯೆ ಜಗಳ ಆಗಿತ್ತು, ಅವರು ವಿಜಯಲಕ್ಷ್ಮಿ ಅವರು ದರ್ಶನ್ ಸರ್ಗೆ ಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿ ಜೈಲ್ಗೆಲ್ಲ ಕಳಿಸಿದ್ರು. ಸೊ ಅದೆಲ್ಲ ಒಂದಷ್ಟು ದೊಡ್ಡ ಇಶ್ಯೂಗಳೇ ಆಗಿತ್ತು ಅವರ ಮಧ್ಯ. ಸೊ ಗೊತ್ತಿಲ್ಲ, ಆಯಿತಾ, ಅದೆಲ್ಲ ಅವರ ಪರ್ಸ್ನಲ್ಲು. ನಾನಿಲ್ಲಿ ಅದ್ರ ಬಗ್ಗೆ ನನ್ನ ಒಪಿನಿಯನ್ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ. ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ಅದು ಅವರವರ ಪರ್ಸ್ನಲ್ ವಿಚಾರಗಳು. ಅದರಲ್ಲೂ ನಮ್ಮ ದರ್ಶನ್ ಸರ್ ಇಷ್ಟು ವರ್ಷ ಇಂಡಸ್ಟ್ರಿಗೆ ಅವರ ಸೇವೆನ ಸಲ್ಲಿಸಿದ್ದಾರೆ, ಅವರ ಪರ್ಸ್ನಲ್ ಮ್ಯಾಟರು. ಬಟ್ ವಿಚಾರ ಹಿಂಗಿದೆ, ಇವ್ರು ಹಿಂಗೆ ಹೇಳಿದ್ದಾರೆ, ಆಯಿತಾ. ಅದಕ್ಕೆ ನೀವೇನು ಅಂದ್ಕೊತೀರಾ, ನೀವೇನು ತಿಳ್ಕೊತೀರಾ, ಸೊ ನಿಮಗೆ ಬಿಟ್ಟಿದ್ದು. ಅವ್ರವ್ರ ಲೈಫ್ ಅವ್ರವ್ರ ಕಂಫರ್ಟ್, ಆಯಿತಾ. ಅವ್ರ ಜೀವನ ಯಾರ ಜೊತೆ ಖುಷಿಯಾಗಿರಬೇಕು ಅನಿಸುತ್ತೆ, ಯಾವ ಥರ ನಾವು ಲೀಡ್ ಮಾಡಿದ್ರೆ ನಮಗೆ ಖುಷಿಯಾಗಿರುತ್ತೆ ಅಂತ ಅನಿಸುತ್ತೆ, ಹಂಗೆ ಇರ್ತಾರೆ. ಇದೆಲ್ಲ ಸಮಾಜದಲ್ಲಿ ಕಾಮನ್ ವಿಚಾರ, ಇದೆಲ್ಲ ನಡೆಯೋದೆ, ಆಯಿತಾ. ಎಷ್ಟೋ ಜನದ ಲೈಫಲ್ಲಿ ಇದೆಲ್ಲ ನಡೆಯೋದೆ. ಬಟ್
ಇವ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಎಲ್ಲ ಹೊರಗಡೆ ಬರುತ್ತೆ. ಬೇರೆಯವರೆಲ್ಲ ನಾರ್ಮಲಾಗಿ ಅವ್ರವ್ರ ಜೀವನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದೆಲ್ಲ ಹೊರಗಡೆ ಬರೋದಿಲ್ಲ. ಸೊ ದಿನಕ್ಕೆ ಈ ಥರ 1000 ಕೇಸಸ್ಗಳು ಆಗ್ತಾ ಇರ್ತವೆ. ಬಟ್ ಸೆಲೆಬ್ರಿಟಿ ಅನ್ನೋ ಮಾತ್ರಕ್ಕೆ ಈ ಥರ ಒಂದು ವಿಚಾರ ಈ ಥರ ಪಬ್ಲಿಕಲ್ಲೆಲ್ಲ ಡಿಸ್ಕಸ್ ಆಗುತ್ತೆ. ಸೊ ನಡೆಯುತ್ತೆ ಆಯಿತಾ, ಅವ್ರವ್ರ ಜೀವನ ಅದು, ಅವ್ರವ್ರ ಪರ್ಸ್ನಲ್ ವಿಚಾರ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.